ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಧ್ಯಾಯದ 50ನೇ ಪ್ರಶ್ನೆಯನ್ನ ಗಮನಿಸಿ. ಸುಲಭೀಕರಿಸಿ 2/3 ಹೋಲ್ ರೇಸ್ ಟು -2 ಇಂಟು 9/4 ಹೋಲ್ ರೇಸ್ ಟು 2. ಸೊ ಇಲ್ಲಿ ಘಾತಾಂಕ ನಿಯಮದಂತೆ ಇಲ್ಲಿ ಋಣಾತ್ಮಕ ಘಾತಾಂಕವನ್ನ ನಾವು ಧನಾತ್ಮಕವಾಗಿ ಬದಲಾಯಿಸ್ಕೊಳ್ಬೇಕಾಗತ್ತೆ. ಸೊ 2/3 ಹೋಲ್ ರೇಸ್ ಟು -2 ಇದೆ. ಸೊ ಇಲ್ಲಿ ಘಾತಾಂಕ ನಿಯಮದಂತೆ a/b ದ ಘಾತ -n ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, b/a ಹೋಲ್ ರೇಸ್ ಟು n ಆಗ್ಬಿಡತ್ತೆ. ಸೊ ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಸೊ ಇದೇನಾಗತ್ತೆ, 3/2 ಹೋಲ್ ರೇಸ್ ಟು 2 ಆಯ್ತು, ಧನಾತ್ಮಕವಾಯ್ತು. ಋಣಾತ್ಮಕ ಘಾತಾಂಕವನ್ನ ನಾವು ಧನಾತ್ಮಕವಾಗಿ ಬದಲಾಯಿಸ್ಕೊಂಡಿದ್ದೇವೆ. ಸೊ ಘಾತಾಂಕ ನಿಯಮವನ್ನ ಉಪಯೋಗಿಸ್ಕೊಂಡು. ಸೊ 9/4 ಹೋಲ್ ರೇಸ್ ಟು 2. ಸೊ ಈಗ ಇಲ್ಲಿ 3ರ ಘಾತ 2 ಡಿವೈಡೆಡ್ ಬೈ 2ರ ಘಾತ 2. ಸೊ a/b ಹೋಲ್ ರೇಸ್ ಟು n ಅಲ್ವಾ. ಸೊ a/b ಹೋಲ್ ರೇಸ್ ಟು n ಏನಾಗುತ್ತೆ, a ರೇಸ್ ಟು n b ರೇಸ್ ಟು n ಆಗಿರುತ್ತೆ, ಇಂಟು 9. ಸೊ ಇದು ಒಂದು ಸಂಯುಕ್ತ ಸಂಖ್ಯೆ. ಸೊ ಇದನ್ನ ಘಾತ ರೂಪದಲ್ಲಿ ಬರೆದಾಗ 3ರ ಘಾತ 2 ಡಿವೈಡೆಡ್ ಬೈ 4, 2ರ ಘಾತ 2 ಹೋಲ್ ರೇಸ್ ಟು 2 ಆಯ್ತು. ಸೊ ಈಗ 3ರ ಘಾತ 2 ಡಿವೈಡೆಡ್ ಬೈ 2ರ ಘಾತ 2 ಇಂಟು 3ರ ಘಾತ 2ರ ಘಾತ 2. a ರೇಸ್ ಟು m ಇಂಟು n ಏನಾಗುತ್ತೆ, a ರೇಸ್ ಟು m ಹೋಲ್ ರೇಸ್ ಟು n ಏನಾಗುತ್ತೆ, a ರೇಸ್ ಟು m ಇಂಟು n ಆಯ್ತು ಅಲ್ವಾ. ಸೊ ಹಾಗಾದ್ರೆ 3ರ ಘಾತ 2 ಹೋಲ್ ದ ಘಾತ 2 ಏನಾಗುತ್ತೆ, 3ರ ಘಾತ 4 ಡಿವೈಡೆಡ್ ಬೈ 2ರ ಘಾತ 2 ಹೋಲ್ ರೇಸ್ ಟು 2 ಅಂದ್ರೆ 2ರ ಘಾತ 4 ಆಗತ್ತೆ. ಸೊ ಇಲ್ಲಿ a ರೇಸ್ ಟು m a ರೇಸ್ ಟು n ಅಂದ್ರೆ ಏನಾಗತ್ತೆ, a ರೇಸ್ ಟು m ಪ್ಲಸ್ n ಆಗತ್ತೆ. ಸೊ ಹಾಗಾದ್ರೆ ಇದು 3ರ ಘಾತ 2 ಪ್ಲಸ್ 4 ಡಿವೈಡೆಡ್ ಬೈ 2ರ ಘಾತ 2 ಪ್ಲಸ್ 4. ಸೊ ಇಸ್ ಈಕ್ವಲ್ ಟು 3ರ ಘಾತ 6 ಡಿವೈಡೆಡ್ ಬೈ 2ರ ಘಾತ 6. ಸೊ ಇದನ್ನ ಸುಲಭೀಕರಿಸಿದಾಗ ಉತ್ತರ ಏನ್ ಬರ್ತಾ ಇದೆ, 3ರ ಘಾತ 6 ಡಿವೈಡೆಡ್ ಬೈ 2ರ ಘಾತ 6 ಆಗಿದೆ. ಥ್ಯಾಂಕ್ ಯು.